ಹಲ್ಲೆಲೂಯಾ. ಈಗ ಸಹೋದರ ಅಭಿ ಮತ್ತು ಸಹೋದರಿ ಸಂಧ್ಯಾ ಅವರು ತಿಳಿಸಿದಂತೆ ಆ ಮಾತುಗಳಲ್ಲಿ ನೀವು ಆ ಸಂದರ್ಭದಲ್ಲಿ ದೇವರು ಯಾವ ರೀತಿ ನಡ್ಕೊಂಡ್ರು ಎಂಬುದಾಗಿ ನೋಡ್ಬೋದು. ಆ ಸಂದರ್ಭದಲ್ಲಿ ದೇವರು ಅಂದರೆ ತಂದೆ ದೇವರು ಅಲ್ಲಿ ದೇವರಾಗಿ ನಡೆದುಕೊಳ್ಳೋದನ್ನು ನೋಡ್ಬೋದು. ಮತ್ತೊಂದು ಕಡೆಯಲ್ಲಿ ನಾವು ಮನುಷ್ಯರಾಗಿ ನಡೆದುಕೊಳ್ಳೋದನ್ನು ನೋಡ್ಬೋದು. ಯಾವ ರೀತಿ ಅಂದರೆ ತೆಗೆದುಕೊಂಡ್ರೆ ಅದೇ ರೀತಿಯಲ್ಲಿ ಮೂರನೇ ಮಾತಾಗಿ ತನ್ನ ತಾಯಿಯನ್ನು ಯೇಸುವಿನ ಯೋಹಾನನಿಗೆ ಒಪ್ಪಿಸ್ಕೊಡೋದನ್ನು ನಾವು ನೋಡ್ಬೋದು. ಯೋಹಾನನು ಬರೆದ ಸುವಾರ್ತೆ ಅದರ 19ನೇ ಅಧ್ಯಾಯ ಅದರ 26ನೇ ವಚನವನ್ನು ನಾವು ನೋಡ್ಬೋದು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತ ತನ್ನ ಪ್ರೀತಿಯ ಶಿಷ್ಯರನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಸರ್, ನಾವಿಲ್ಲಿ ನೋಡ್ಬೋದು ಯೇಸು ಸ್ವಾಮಿ ತಾನು ಅಂಥ ಕಷ್ಟದಲ್ಲೂ ಸಹ ಅಂಥ ಯಾತನೆಯಲ್ಲೂ ನೋವಿನಲ್ಲೂ ಇರುವಾಗ ಯಾವ ರೀತಿಯಲ್ಲಿ ತನ್ನ ತಾಯಿಯ ಜವಾಬ್ದಾರಿಯನ್ನು ವಹಿಸ್ತಾರೆ ನಾವು ನೋಡ್ಬೋದು. ಯಾಕೆಂದರೆ ನಾವಂಥ ಸಂದರ್ಭದಲ್ಲಿದ್ದರೆ ಒಂದು ವೇಳೆ ನಮಗೆ ನಾಳೆ ಏನಾದರೂ ಏಟಾದಂಥ ಸಂದರ್ಭದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆ ನೋವಿನಲ್ಲಿ ನಮ್ಮ ಸಂಬಂಧಿಕರನ್ನು ನಮ್ಮ ತಂದೆ ತಾಯಿಗಳನ್ನ ಮಾತಾಡಿಸ್ಲಿಕ್ಕೂ ಆಗಲ್ಲ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ತನಗೆ ಲೌಕಿಕವಾಗಿ ಕೊಟ್ಟಂಥ ಜವಾಬ್ದಾರಿನ ನಾವು ನೋಡ್ಬೋದಲ್ಲಿ ಯಾವ ರೀತಿಯಲ್ಲಿ ಅಂದರೆ ತನ್ನ ತಾಯಿಯನ್ನು ಮತ್ತೊಬ್ಬರಿಗೆ, ಯಾಕೆಂದರೆ ಅಂದಿನಿಂದ ತನ್ನ ತಾಯಿ ಸಂಗಡ ಇರಲಿಕ್ಕಾಗಲ್ಲ, ಅದರಿಂದ ತನ್ನ ತಾಯಿಯನ್ನು ಪ್ರೇಷಿಸನಾದ ಯೋಹಾನನಿಗೆ ಒಪ್ಪಿಸ್ಕೊಡುವಂಥದ್ದನ್ನು ನಾವು ನೋಡ್ಬೋದು. ಆದರೆ ನಾವು ಯಾವ ರೀತಿಯಲ್ಲಿ ಇದ್ದೀವಿ ಈ ದಿನಗಳಲ್ಲಿ? ನೀವು ಒಂದು 4 ವರ್ಷದಿಂದ ಅಂದರೆ 2019-20ರಲ್ಲಿ ಕೋವಿಡ್ ಬಂದಿದ್ದಾಗ ನೋಡ್ಬೋದು. ಕೊರೋನಾ ಬಂದಾಗ ತನ್ನ ತಾಯಿಗಳನ್ನು ಸಹ ತನ್ನ ಮಕ್ಕಳು ಅಬ್ರಾಡ್ಲಿರುವಾಗ, ಅಮೇರಿಕಾ ಅಥವಾ ಬೆಂಗಳೂರಲ್ಲಿರುವಾಗ ತನ್ನ ತಾಯಿಗೆ ಈ ಥರ ಒಂದು ಕೊರೋನಾ ಬಂದು ಡೆತ್ ಆಗಿದ್ರೆ ಅಂದಾಗ, ಸತ್ತೋಗಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅವರು ತಿಳಿಸಿದಾಗ ಇವ್ರು ಯಾರು ಗೊತ್ತಿಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ, ತನ್ನ ತಂದೆ ತಾಯಿಗಳನ್ನೇ. ಆ ಒಂದು ರೀತಿಯಲ್ಲಿರುವಂಥವ್ರನ್ನ ಸಹ ನಾವು ಲೋಕದಲ್ಲಿ ನೋಡ್ಬೋದು. ಆದರೆ ನಾವು ಪ್ರತಿಯೊಬ್ಬರು ಸಹ ತಂದೆ ತಾಯಿಗಳಿಗೆ ಅವರಿಗೆ ಒಂದು ಅವರ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕು. ನಾವೆಲ್ಲರಿರುವಂಥ ಸಂದರ್ಭದಲ್ಲಿ ಅಥವಾ ನಾವೆಲ್ಲೋ 4 ದಿನ ಹೋಗಿ ಬರ್ತೀವಿ ಅನ್ನುವಂಥ ಸಂದರ್ಭದಲ್ಲೂ ಸಹ ತನ್ನ ತಾಯಿಯ ಜವಾಬ್ದಾರಿಯನ್ನು ಮತ್ತೊಬ್ಬರಿಗೂ ವಹಿಸುವಂಥವರಾಗಿರ್ಬೇಕು. ಆದ್ದರಿಂದ ಅಲ್ಲಿ ನಾವು ತಾಯಿಯ ಪ್ರೀತಿಯನ್ನು ನೋಡ್ಬೋದು. ಯೇಸು ಸ್ವಾಮಿ ತನ್ನ ತಾಯಿಯ ಮೇಲಿಟ್ಟಿದಂಥ ಪ್ರೀತಿಯನ್ನು ನಾವಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ನಂಬಿಕೆಯನ್ನು ಸಹ ನಾವು ನೋಡ್ಬೋದು. ಯಾವ ರೀತಿ ಅಂದರೆ, ನಾನು ಒಬ್ಬರಿಗೆ ಈಗ ಕುಮಾರ್ ಬದಲಿಗೆ ನಾನು ಪೆನ್ ಕೊಡ್ತೀನಿ ಅಂದರೆ ಅವ್ರು ಈಸ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಅದರಿಂದ ತನ್ನ ಪ್ರಿಯ ಶಿಷ್ಯನಾದ ಯೋಹಾನು ಅಲ್ಲಿ ಆ ಒಂದು ಜವಾಬ್ದಾರಿನ ತೆಗೆದುಕೊಳ್ಳಿಕ್ಕೆ ಅವನು ರೆಡಿ ಇದೆ. ಅದರಿಂದ ಒಂದು ವಾಕ್ಯವನ್ನು ತೆಗೆದುಕೊಳ್ಳದೆ ಗಲಾತ್ಯ ಅದರ 6ನೇ ಅಧ್ಯಾಯ ಅದರ 2ನೇ ವಚನ. ನಾವು ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಬೇಕು. ಅಲ್ಲಿ ನಾವು ನೋಡ್ಬೋದು, ಪ್ರಿಯ ಶಿಷ್ಯನಾದ ಯೋಹಾನು ತನಗೆ ಯೇಸು ಸ್ವಾಮಿಗೆ ಇದ್ದಂಥ ಭಾರವನ್ನು ನಾವು ಅಲ್ಲಿ ಹೊತ್ತುಕೊಂಡದಂತ ನಾವು ನೋಡ್ಬೋದು. ಅದರಿಂದ ಒಂದು ವೇಳೆ ನಾಳೆ ನಾನೇ ಎಲ್ಲೋ ಹೋಗ್ತೀನಿ ಅಂದಾಗ ನನಗೆ ನಂಬಿಕೆ ಇರುವಂಥವ್ರ ಕುಮಾರ್ ಬದರ್ ಆಗೋದು, ಅಭಿಷೇಕ್ ಆಗೋದು, ಇವ್ರಿಗೆಲ್ಲ ಒಂದು ಜವಾಬ್ದಾರಿಯನ್ನು ನಾನು ಕೊಡ್ತೀನಿ ಅಂದರೆ ಅವ್ರು ಹೋಗ್ಲಿಕ್ಕೆ ರೆಡಿ ಇರಬೇಕು. ಅದರಿಂದ ನಾವು ಪ್ರತಿಯೊಬ್ಬರು ಸಹ ಒಬ್ಬರ ಭಾರವನ್ನು, ಅನೇಕ ಸಾರಿ ನಮ್ಮ ಸಭಾಪಾಲಕರು ಈ ಒಂದು ಪ್ರಸಂಗಗಳನ್ನು ಮಾಡಿದ್ದಾರೆ, ಆದರೂ ಸಹ ನಾವು ಇನ್ನೂ ಹೆಚ್ಚಾಗಿ ನಾವು ಇದ್ರ ಬಗ್ಗೆ ಕಲಿತುಕೊಳ್ಳಬೇಕಾಗಿದೆ. ನಾವು ಪ್ರತಿಯೊಬ್ಬರು ಸಹ ಮತ್ತೊಬ್ಬರ ಭಾರವನ್ನು ಹೊರುವಂಥವರಾಗಿರಬೇಕು. ಯಾಕೆಂದರೆ ನಾವು ದೇವರ ಮಕ್ಕಳಾಗಿದ್ದರಿಂದ ದೇವರು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದನ್ನು ನಮಗೆ ಕಲಿಸಿದ್ದಾರೆ. ಅದರ ಪ್ರಕಾರವಾಗಿ ನಾವು ಪ್ರತಿಯೊಬ್ಬರು ಸಹ ಒಬ್ಬರ ಭಾರವನ್ನು ಮತ್ತೊಬ್ಬರನ್ನ ಹೊರಬೇಕು. ಮತ್ತು ತನ್ನ ತಾಯಿಯನ್ನು ಪ್ರೀತಿಸಿದ ಪ್ರಕಾರ, ಯಾಕೆಂದರೆ ನಾವು ಅದೇ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ಸಹ ಪ್ರೀತಿಸಬೇಕು. ಯಾವ ತನ್ನ ತಾಯಿಯಲ್ಲಿ ತೆಗೆದುಕೊಳ್ಳಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳ್ರಿ. 1 ಯೋಹಾನ 4 ಅದರ 20ನೇ ವಚನವನ್ನು ಓದಿ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ನಾವು ಪ್ರತಿಯೊಬ್ಬರು ಸಹ ನಮ್ಮ ಕಣ್ಣಿನಲ್ಲಿರುವಂಥ ಸಂಬಂಧಿಕರನ್ನು, ತಂದೆ ತಾಯಿಗಳನ್ನು, ಅದೇ ರೀತಿಯಲ್ಲಿ ಸ್ನೇಹಿತರನ್ನು, ದೇವಜನರನ್ನು
ನಾವು ಪ್ರೀತಿಸದೆ ಹೋದರೆ ಕಾಣದಿದ್ದ ದೇವರನ್ನು ನಾವು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? ಅದರಿಂದ ಮುಖ್ಯವಾಗಿ ನಾವು ಪ್ರತಿಯೊಬ್ಬರೂ ಸಹ ನಮ್ಮ ಕಣ್ಣೆದುರಿರುವಂಥ ಸಹೋದರ ಆಗ್ಬೋದು ಅಥವಾ ತಂದೆ ತಾಯಿಗಳು, ಸಂಬಂಧಿಕರು, ನಾವು ಯಥಾರ್ಥವಾಗಿ ಪ್ರೀತಿಸುವಂಥದ್ದನ್ನು ನಾವು ಕಲಿಬೇಕು. ಯಾಕೆಂದರೆ ಇದು ಯಾರು ಹೇಳಿದಂಥದ್ದಲ್ಲ, ಇದು ದೇವರು ಮಾಡಿ ತೋರಿಸಿರುವಂಥದ್ದು. ಇದು ದೇವರು ನಮಗೆ ಮಾದರಿ ಆಗಿದ್ದಾರೆ. ಇದರಲ್ಲಿ ಯಾರೋ ಹೇಳಿದ್ದರೆ ನಾವು ಅದನ್ನು ಜಸ್ಟ್ ಕೇಳಿಸ್ಕೋಬೋದು, ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ದೇವರು ಇದನ್ನು ನಮಗೆ ಮಾಡಿ ತೋರಿಸಿದ್ರಿಂದ ನಾವು ಪ್ರತಿಯೊಬ್ಬರು ಸಹ ಇದನ್ನು ಕೈಗೊಂಡು ಇದೇ ರೀತಿಯಲ್ಲಿ ನಡೀಬೇಕಾಗಿದೆ, ಇದೇ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿಗಳಿಗೆ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಗೌರವವನ್ನು ಕೊಡಬೇಕು ನಾವು. ಅದೇ ರೀತಿಯಾಗಿ ದೇವರು ಆದಿಕಾಂಡದಲ್ಲೇ ಅಂದರೆ ಕ್ರಿಸ್ತ ಪೂರ್ವದಲ್ಲೇ ದಶಾಜ್ಞೆ ಮುಖಾಂತರ ನಮಗೆ ದೇವರು ಬರೆಸ್ಕೊಟ್ಟಿದ್ದಾರೆ. ವಿಮೋಚನಾ ಕಾಂಡ ಅದರ 20ನೇ ಅಧ್ಯಾಯ ಅದರ 12ನೇ ವಚನದಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಎಫೆಸ 6 ಅದರ 3ನೇ ವಚನದಲ್ಲೂ ಸಹ ನಾವು ನೋಡ್ಬೋದು. ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ, ಸನ್ಮಾನಿಸಿದರೆ ನಾವು ಭೂಮಿಯ ಮೇಲೆ ಬಹುಕಾಲ ಬದುಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ಬೋದು. ಅದೇ ಪ್ರಕಾರವಾಗಿ ನಾವು ಪ್ರತಿಯೊಬ್ಬರೂ ಸಹ ತಂದೆ ತಾಯಿಗಳನ್ನು ಹೆಚ್ಚಾಗಿ ಗೌರವಿಸಬೇಕು, ಪ್ರೀತಿಸಬೇಕು. ಅವರ ಜವಾಬ್ದಾರಿಯನ್ನು ಮುಖ್ಯವಾಗಿ ನಾವು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ನಾವು ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ನೋಡ್ಬೋದು. ತನ್ನ ತಾಯಿ ಇರ್ತಾರೆ, ಅಲ್ಲಿ ಆ ನೋವನ್ನು ಸಹಿಸಲಿಕ್ಕಾಗದೆ ಮುಖ್ಯವಾಗಿ ಅವರು ದೇಹದಲ್ಲಿ ಒಂದು ಬಟ್ಟೆ ಇಲ್ಲದ ರೀತಿಯಲ್ಲಿ ಬೆತ್ತಲಾಗಿರ್ತಾರೆ. ತನ್ನ ತಾಯಿಯ ಮುಖವನ್ನು ಸಹ ಓರೆ ಮಾಡಿಕೊಂಡು ನಿಂತಿರುವಂಥ ಪರಿಸ್ಥಿತಿಯಲ್ಲಿರ್ತಾರೆ. ನಾವೆಲ್ಲರೂ ಅದೇ ರೀತಿಯಲ್ಲಿ ಇರ್ತೀವಿ. ಆದರೆ ದೇವರಾಗಿದ್ದರಿಂದ ಅವರು ತನ್ನ ತಾಯಿಯ ಜವಾಬ್ದಾರಿಯನ್ನು ಸಹ ಅಂಥ ಸಂದರ್ಭದಲ್ಲೂ ಸಹ ವಹಿಸಿದ್ದಾರೆ. ಅದರಿಂದ ಅಲ್ಲಿ ತನ್ನ ತಾಯಿಗೆ ಬಂದ ತಕ್ಷಣ ಅವ್ರು ಹೇಳ್ಬೋದಿತ್ತು, ನಾನು ಈ ಥರ ಎಲ್ಲ ಲೋಕಕ್ಕೆ ಈ ಥರ ಒಳ್ಳೆಯದನ್ನೇ ಮಾಡಿದೆ ಅಂತ ಕಂಪ್ಲೇಂಟ್ ಮಾಡ್ಬೋದಿತ್ತು ನನ್ನ ತಾಯಿಗೆ, ನನಗೆ ಮಾಡಿದೆ, ನನಗೆ ಈ ಥರ ಆಯಿತು ಅಂತ. ಬಟ್ ದೇವ್ರನ್ನ ಅಲ್ಲಿ ದೂಷಿಸಲಿಲ್ಲ ಅವರು, ದೇವರನ್ನ ಮತ್ತೆ ಕಂಪ್ಲೇಂಟ್ ಮಾಡಲಿಲ್ಲ ತನ್ನ ತಾಯಿಗೆ. ನಾವಾದರೆ ಇದರ ಒಂದು ಸುವಾರ್ತೆ ಸರಕಾಗಲಿ ಇನ್ನೊಂದು ಕಡೆ ಆಗಲಿ ಹೋಗಿ ಒಂದು ವೇಳೆ ನಮಗಂತ ಪೆಟ್ಟು ಬಿತ್ತು ಅಥವಾ ಯಾರಾದರೂ ಹೊಡೆದ್ರು ಅನ್ನೋದಾಗಿ ನಾವು ಹೇಳಿದ್ರೆ ನಾವು ಹೇಳ್ಬೋದು, ನಾವು ಈ ಥರ ಸೇವೆ ಮಾಡ್ತೀವಿ, ದೇವ್ರ ಸುತ್ತೀವಿ, ಆದರೂ ದೇವರು ನಮ್ಗೆ ಈ ಥರ ಮಾಡ್ತಿಲ್ಲ ಅನ್ನುವಂಥ ಮಾತುಗಳನ್ನು ನಾವು ಮಾಡ್ಬೋದು. ಆದರೆ ಯೇಸು ಸ್ವಾಮಿ ಆದರೂ ಅಂಥ ಮಾತುಗಳನ್ನು, ದೇವರನ್ನು ದೂಷಿಸುವಂಥ ಮಾತುಗಳನ್ನು, ತನ್ನ ತಾಯಿಗೆ ಕಂಪ್ಲೇಂಟ್ ಮಾಡುವಂಥದ್ದನ್ನು ನಾವು ನೋಡಲಿಕ್ಕಾಗಲ್ಲ. ಆದ್ದರಿಂದ ನಾವು ಪ್ರತಿಯೊಬ್ಬರು ಸಹ ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊರಲಿಕ್ಕೆ ನಾವು ರೆಡಿ ಇರಬೇಕು. ಅದೇ ರೀತಿಯಾಗಿ ದೇವರು ಅಲ್ಲಿ ನಾವು ನೋಡೋದಾದರೆ ತನಗೆ ಲೌಕಿಕವಾಗಿ ಕೊಟ್ಟಂಥ ಒಂದು ಜವಾಬ್ದಾರಿಯನ್ನು ನೋಡ್ಬೋದು. ದೇವರು ಮತ್ತೊಬ್ಬರಿಗೆ ವಹಿಸಿ ನಾಳೆ ನಾನು ಇರಲಿಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಮತ್ತೊಬ್ಬರಿಗೆ ಜವಾಬ್ದಾರಿಯನ್ನು ವಹಿಸಿರುತ್ತದೆ. ಆದರೆ ನಾವು ಹಿಂದೆ ಅಥವಾ ನಾಳೆ ನಾವು ಪರಲೋಕಕ್ಕೆ ಹೋಗೋದು, ಆದರೆ ನಮಗಿರುವಂಥ ಜವಾಬ್ದಾರಿಯನ್ನು ನಾವು ನೆರವೇರಿಸ್ತಿದ್ದೀವ ಅಥವಾ ಅದನ್ನು ಮತ್ತೊಬ್ಬರಿಗೆ ನಾವು ವರ್ಷಕ್ಕೆ ರೆಡಿ ಇದ್ದೀವ ಅನ್ನುವಂಥ ರೀತಿಯಲ್ಲಿ ನಾವು ಯೋಚಿಸಬೇಕಾಗಿದೆ. ಅದರಿಂದ ಪ್ರತಿಯೊಬ್ಬರು ಸಹ ನಮಗೆ ಬರೀ ತಂದೆ ತಾಯಿ ಕುಟುಂಬದ ಜವಾಬ್ದಾರಿ ಹೊರತು ನಮಗೆ ದೇವರು ಸಹ ಅನೇಕ ಜವಾಬ್ದಾರಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಒಂದು ಪ್ರತಿಯೊಂದು ವಿಷಯಗಳು ಸಹ ಪ್ರತಿ ವಾರ ನಾವು ವಾಕ್ಯವನ್ನು ಕೇಳ್ತಿದ್ದೀವಿ, ನಾವು ಎಷ್ಟು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದೀವಿ ಎಂಬುದಾಗಿ ಬಹಳ ಪ್ರಾಮುಖ್ಯ. ಆದರೆ ನಾವು ಪ್ರತಿಯೊಬ್ಬರು ಸಹ ಆ ಒಂದು ದೇವರ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ ನಾವು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಾಗುತ್ತೆ. ಅದರಿಂದ ಪ್ರತಿಯೊಬ್ಬರು ಸಹ ಇದರಲ್ಲಿ ನಾವು ಕಳೆದ ವಾರಗಳಿಂದ ಸಭೆ ಪಾಲಕರು ಸಪೋರ್ಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದಾರೆ. ಅದರಿಂದ ಇಲ್ಲಿ ಪ್ರಿಯ ಶಿಷ್ಯನಾದ ಯೋಹಾನನು ಸಹ ತನ್ನ ಯೇಸು ಸ್ವಾಮಿಗೆ ತನ್ನ ತಾಯಿನ ಜವಾಬ್ದಾರಿ ತೆಗೆದುಕೊಳ್ಳುವ ರೀತಿಯಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಆಗಿತ್ತು. ಅದನ್ನು ನಾವು ಇದರಲ್ಲಿ ಎದುರು ನೋಡ್ಬೋದು. ಅದರಿಂದ ನಾವು ಪ್ರತಿಯೊಬ್ಬರು ಸಹ ಸಭೆ ಪಾಲಕರು ವಾಕ್ಯ ಬೋಧಿಸುವ ಪ್ರಕಾರ ನಾವು ಮತ್ತೊಬ್ಬರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿರಬೇಕು. ಎಷ್ಟು ಜನ ಸಪೋರ್ಟಿಂಗ್ ಸಿಸ್ಟಮ್ ಆಗೋಕ್ಕೆ ರೆಡಿ ಇದ್ದೀರಾ? ಎಷ್ಟು ಜನ ಆಗ್ತಾ ಇದ್ದೀರಾ? ಪ್ರತಿ ವಾರ ವಾಕ್ಯ ಕೇಳ್ತಿದ್ದೀರಾ? ಪ್ರತಿಯೊಬ್ಬರು ಸಹ ಸಪೋರ್ಟಿಂಗ್ ಸಿಸ್ಟಮ್ ಆಗಲಿ. ಹಲ್ಲೆಲೂಯಾ. ಅದರಿಂದ ದೇವರು ಮುಖ್ಯವಾಗಿ ಇದನ್ನು ಮಾತಾಡಲಿಕ್ಕೆ ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಸಭೆ ಪಾಲಕರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವರ ನಾಮದಲ್ಲಿ ಅವರಿಗೂ ಸಹ ವಂದಿಸ್ತೇನೆ. ನಿಮ್ಮೆಲ್ಲರಿಗೂ ಸಹ ಇದೇ ರೀತಿಯಲ್ಲಿ ಒಬ್ಬರ ಭಾರಣ ಮುಚ್ಚೋರು ಹುಡುಗಿ ಮುಖ್ಯವಾಗಿ ಯೇಸು ಸ್ವಾಮಿ ಅಂತ ಕಷ್ಟದಲ್ಲೂ ಸಹ ನಾವು ಒಂದು ವೇಳೆ ಕಷ್ಟದಲ್ಲಿದ್ದರೂ ಸಹ ಆ ಒಂದು ರೀತಿಯನ್ನು ನಾವು ನಡೆದುಕೊಳ್ಳಿಕ್ಕೆ ದೇವರು ಸಹಾಯ ಮಾಡಲಿ. ಪ್ರತಿಯೊಬ್ಬರು ಸಹ ಮತ್ತೊಬ್ಬರ ಭಾರಣ ಹೊತ್ತು ಮತ್ತೊಬ್ಬರ ಒಂದು ಜವಾಬ್ದಾರಿ ಇರುವಂಥ ಜವಾಬ್ದಾರಿನ, ಮುಖ್ಯವಾಗಿ ತನ್ನ ಕುಟುಂಬದಲ್ಲಿ ತನ್ನ ತಾಯಿಯ ಜವಾಬ್ದಾರಿನ ಒಂದು ವೇಳೆ ಎಲ್ಲರೂ ಹೋಗ್ತೀವಿ ಅನ್ನುವಂಥ ಸನ್ನಿವೇಶದಲ್ಲಿ ಮತ್ತೊಬ್ಬರಿಗೆ ವಹಿಸಿ ಹೋಗುವಂಥದ್ದನ್ನು, ಅವರ ಕೇರ್ ಮಾಡುವಂಥದ್ದನ್ನು, ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದನ್ನು ಪ್ರತಿಯೊಬ್ಬರು ಮಾಡಲಿ ಎಂಬುದಾಗಿ ನೀವೆಲ್ಲರೂ ದೇವರ ನಾಮದಲ್ಲಿ ಕೇಳಿಕೊಳ್ಳಿ. ದೇವರು ಎಲ್ಲ ವಾಕ್ಯದ ಮೂಲಕ